ಒಂದು ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ, ಎರಡನೇದು ಕಡತಕ್ಕಿಂತ ಪ್ರಾಣಗಳು ಮುಖ್ಯ, ಮಾನವೀಯತೆಗೆ ಮೊದಲ ಆದ್ಯತೆ. ಯಾವಾಗ ಅಂದರೆ ಮೊದಲಿಂದ ಅಷ್ಟೇ ನನಗೆ ಬಹಳ ಪ್ರೀತಿಯಾದವರು ನಮ್ಮ ಆಸ್ಪತ್ರೆಗೆ ಯಾರಪ್ಪ ವಿಐಪಿಗಳು ಅಂದರೆ, ನಾನು ಈ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ, ನಾನು ಹಲವಾರು ವರ್ಷಗಳಿಂದ ಹೇಳ್ತಾ ಇದ್ದೇನೆ, ಅದೇ ರೀತಿ ನಡ್ಕೊಂಡು ಬಂದಿದ್ದೇನೆ. ನಮ್ಮ ನಿಜವಾದ ಆಸ್ಪತ್ರೆಗೆ ಯಾರಪ್ಪ ಇದು ಗಣ್ಯ ವ್ಯಕ್ತಿಗಳು ಅಂದರೆ, ಶಾಸಕರಲ್ಲ, ಸಂಸದರಲ್ಲ, ಸಚಿವರಲ್ಲ, ನಿಜವಾದ ಗಣ್ಯ ವ್ಯಕ್ತಿಗಳು ಆಸ್ಪತ್ರೆಗೆ ಯಾರಪ್ಪ ಅಂದರೆ ಬಡ ರೈತರು, ಕೂಲಿ ಕಾರ್ಮಿಕರು ಮತ್ತು ನಿರ್ಗತಿಕರು ಅಂತಲೇ ಹೇಳಿದ್ದೀನಿ. ಎಷ್ಟೋ ಸರಿ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ AC ರೂಮಲ್ಲಿ ಕುಳಿತಿದ್ದು ಬಹಳ ಕಡಿಮೆ ಸಮಯ. ನಾನು ಯಾವಾಗಲೂ ಆಸ್ಪತ್ರೆಯ ಆವರಣದಲ್ಲಿ ಓಡಾಡ್ತಾ ಇದ್ದೇನೆ. ಯಾವಾಗಲೂ ಹೊರರೋಗಿಗಳ ವಿಭಾಗ ಆಗ್ಬೋದು, ವಾರ್ಡ್ಗಳಾಗ್ಬೋದು, ಅಲ್ಲಿ ರೋಗಿಗಳ ಸಮಸ್ಯೆಗೆ ಯಾರೋ ಬಂದರು, ಸರ್ ನಾವು ಇನ್ನು 30,000 ರೂಪಾಯಿ ಕಟ್ಟಬೇಕಾಗಿದೆ, ನಾನು ಮಾಂಗಲ್ಯವನ್ನು ಮಾರಿ ತಂದಿದ್ದೇನೆ. ಯಾಕೆಂದರೆ ಮಾಂಗಲ್ಯಕ್ಕೆ ನಮ್ಮ ಧಾರ್ಮಿಕತೆಯಲ್ಲಿ ಬಹಳ ಪಾವಿತ್ರತೆ ಇದೆ. ಕೆಲವರು ಹೇಳ್ಬೋದು, ಮಂಜುನಾಥ್ ಅವರೇ ನೀವು ಅವ್ರು ಹೇಳಿದ ತಕ್ಷಣ ನಂಬಿಬಿಟ್ಟು ನೀವು ಅವರಿಗೆ ಡಿಸ್ಕೌಂಟ್ ಕೊಟ್ಬಿಡ್ತೀರಾ ಅಥವಾ ಉಚಿತವಾಗಿ ಏನು ಕೊಟ್ಬಿಡ್ತೀರಾ ಅಂತ. ನನ್ನ ಅರ್ಥದಲ್ಲಿ ಮಾಂಗಲ್ಯದ ಮೇಲೆ ಯಾರೂ ಸುಳ್ಳು ಹೇಳೋದಿಲ್ಲ. ನನ್ನ ಅರ್ಥದಲ್ಲಿ ಮಾಂಗಲ್ಯದ ಮೇಲೆ ಯಾರೂ ಸುಳ್ಳು ಹೇಳೋದಿಲ್ಲ. ಹಲವಾರು ಬಾರಿ ನಾನು ನೋಡಿದ್ದೇನೆ, ಹೇಳಿದ್ದೇನೆ ಅವರಿಗೆ, ನೀವು ಎಷ್ಟು ಈಗ ಸಾರಿಲ್ಲ, ಮಾಂಗಲ್ಯವನ್ನು ಅಡವಿಟ್ಟು ನಾವು ತಂದಿದ್ದೇವೆ, 20,000 ರೂಪಾಯಿ ತಂದಿದ್ದೇವೆ, ಇನ್ನೂ 10,000 ರೂಪಾಯಿ ಕಟ್ಟಿ ಅಂತಿದ್ದಾರೆ. ಅಂದರೆ ಇದು ಏಕೆಂದರೆ ನಾನು ರೂಮಿನಲ್ಲೇ ಕೂತಿದ್ರೆ ಇದು ಗೊತ್ತಾಗ್ತಾ ಇಲ್ಲ. ನಾನು ವಾರ್ಡ್ಗಳಿಗೆ ಯಾವಾಗಲೂ ಹೋಗ್ತಾ ಇದ್ದೆ, ಅಥವಾ ಹೊರರೋಗಿಗಳ ವಿಭಾಗದಲ್ಲಿ ಹೋಗಿ ಯಾರಾದರೂ ಕಣ್ಣಲ್ಲಿ ನೀರು, ಅವರ ಕಣ್ಣಲ್ಲಿ ನೀರಿದ್ರೆ ಅವರನ್ನು ನಾನು ನೇರವಾಗಿ ಕೇಳ್ತೇನೆ, ಯಾಕೆ ಕಟ್ತಾ ಇದ್ದೀರಾ? ಯಾಕೆಂದರೆ ಈ ಕಣ್ಣೀರು ಇದೆಯಲ್ಲ, ಬಡವರ ಕಣ್ಣೀರು ಮತ್ತು ರೈತರ ಬೆವರಿಗೆ ಬಹಳ ಬೆಲೆ ಇದೆ ದೇಶದಲ್ಲಿ. ಬಡವರ ಕಣ್ಣೀರು ಮತ್ತು ರೈತರ ಬೆವರಿಗೆ ಬಹಳ ಬೆಲೆ ಇದೆ. ಕಣ್ಣೀರು ಅಂದರೆ 1% ಮಾತ್ರ ನೀರಿರುತ್ತೆ, 99% ನೋವಿರುತ್ತೆ, ಸಮಸ್ಯೆಗಳಿರುತ್ತೆ, ಸವಾಲುಗಳಿರುತ್ತೆ. ಅದರಿಂದ ನಾವು ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಬೇಕು. ಕಣ್ಣೀರನ್ನು ಬರೆಸುವ